ಅವತ್ತು ನಾಗಮಂಗಲ ಹೊತ್ತಿ ಉರಿದಿದ್ದು ಹೇಗೆ, ನಮ್ಮ ಅಂಗಡಿಗಳು ಸುಟ್ಟು ಭಸ್ಮ ಆಗ್ತಾ ಇದ್ದಾವೆ, ನೀವು ಇಷ್ಟೊಂದು ಜನ ಇದ್ದೀರಲ್ಲ ರಕ್ಷಿಸಿ ಏನ್ ನೋಡ್ತಾ ನಿಂತ್ಕೊಂಡಿದ್ದೀರಾ ಅಂತ ಜನ ಬಾಯ್ ಬಿಟ್ಕೊಂಡ್ಬಿಟ್ರು. ಪೊಲೀಸರು ಅಲ್ಲಾಡ್ಲಿಲ್ವಂತೆ. ಆ ಥರದ ದೃಶ್ಯಗಳು ಲಭ್ಯ ಆಗಿದ್ದಾವೆ. ಸೊ ಅವತ್ತು ಹಾಗಾದ್ರೆ ಕಿಡಿಗೇಡಿಗಳು ಅಷ್ಟೊಂದು ಬೆಂಕಿ ಹಚ್ತಾ ಇದ್ರು ಕೂಡ ಪೊಲೀಸರು ಯಾಕೆ ನಿರ್ಲಕ್ಷ್ಯ ತೋರಿದ್ರು, ಯಾಕೆ ಸುಮ್ಮನಿದ್ರು? ಅವ್ರ ಹತ್ರ ತಾಕತ್ತಿರ್ಲಿಲ್ವಾ ಅಥವಾ ಇದ್ರ ಹಿಂದೆ ಬೇರೆ ಏನಾದರೂ ರಹಸ್ಯ ಇದೆಯಾ? ನೋಡಿ. ಪೊಲೀಸರ ಕಣ್ಣೆದುರೇ ನಡೆದಿತ್ತು ಗಲಭೆ. ಸರ್ ಇವಾಗ ರೀಸೆಂಟ್ ಆಗಿ ಹಾಕಿರೋದು ಬಂಡವಾಳ, ಇವಾಗ ರೀಸೆಂಟ್ ಆಗಿ 30 ಲಕ್ಷ ಬಂಡವಾಳ ಹಾಕೋನೆ. ಹೋಗಿ ಸರ್ ಒಂಚೂರು ರಕ್ಷಣೆ ಮಾಡಿ. ರಕ್ಷಿಸಿ ಅಂತ ಅಂಗಲಾಚಿದ್ರು ಕೈ ಚೆಲ್ಲಿದ ಖಾಕಿ. ಸರ್ ಇಷ್ಟು ಜನ ಇದೀರ, ಹೋಗ್ಬಿಟ್ಟು ಒಂಚೂರು ರಕ್ಷಣೆ ಮಾಡಿ ಸರ್. ಆರ್ಡರ್ಗೆ ಕಾದು ಕುಳಿತ್ರ ಪೊಲೀಸ್ ಸಿಬ್ಬಂದಿ. ಮಂಡ್ಯದ ನಾಗಮಂಗಲದಲ್ಲಿ ಗಣೇಶ ಮೆರವಣಿಗೆ ವೇಳೆ ರಾತ್ರೋರಾತ್ರಿ ರಕ್ಕಸ ಕೃತ್ಯ ನಡೆದಿತ್ತು. ಶಾಂತವಾಗಿದ್ದ ಊರು ಏಕಾಏಕಿ ಧಗಧಗನೆ ಉರಿದಿತ್ತು. ನಾಗಮಂಗಲದಲ್ಲಿ ಕಾಡಿ ಬೇಡಿದ್ರೂ ಕಟುಕರು ಮಾತ್ರ ತಮ್ಮ ಕ್ರೌರ್ಯವನ್ನ ಮುಂದುವರಿಸಿದ್ರು. ಜನ ಭಯದಿಂದ ಪೊಲೀಸರ ಸಹಾಯ ಕೇಳಿದ್ರೆ ದುಷ್ಟರ ಎದುರು ಪೊಲೀಸರು ಸೈಲೆಂಟ್ ಆಗಿ ನಿಂತಿದ್ರಂತೆ. ಹೋಗಿ ಸರ್ ಒಂಚೂರು ರಕ್ಷಣೆ ಮಾಡಿ. ಸರ್ ಇಷ್ಟು ಜನ ಇದೀರ, ಹೋಗ್ಬಿಟ್ಟು ಒಂಚೂರು ರಕ್ಷಣೆ ಮಾಡಿ ಸರ್. ಈ ವಿಡಿಯೋ ಈಗ ನಾಗಮಂಗಲ ಗಲಭೆ ಕೇಸ್ನಲ್ಲಿ ದೊಡ್ಡ ಟ್ವಿಸ್ಟ್ ಕೊಟ್ಟಿದೆ. ಪೊಲೀಸರ ಕಣ್ಣೆದುರೇ ಎಲ್ಲ ಪುಡಿ ಆಗ್ತಾ ಇದ್ರು ಪೊಲೀಸರು ಕೈ ಚೆಲ್ಲಿದ್ರ, ಇಲ್ಲ ಆರ್ಡರ್ಗೆ ಕಾದು ಕುಳಿತ್ರ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಿದೆ. ಸರ್ ಇಷ್ಟು ಜನ ಇದೀರ, ಹೋಗ್ಬಿಟ್ಟು ಒಂಚೂರು ರಕ್ಷಣೆ ಮಾಡಿ ಸರ್. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಅವತ್ತು ನಾಗಮಂಗಲ ಹೊತ್ತಿ ಉರಿದಿದ್ದು ಹೇಗೆ, ನಮ್ಮ ಅಂಗಡಿಗಳು ಸುಟ್ಟು ಭಸ್ಮ ಆಗ್ತಾ ಇದ್ದಾವೆ, ನೀವು ಇಷ್ಟೊಂದು ಜನ ಇದ್ದೀರಲ್ಲ ರಕ್ಷಿಸಿ ಏನ್ ನೋಡ್ತಾ ನಿಂತ್ಕೊಂಡಿದ್ದೀರಾ ಅಂತ ಜನ ಬಾಯ್ ಬಿಟ್ಕೊಂಡ್ಬಿಟ್ರು. ಪೊಲೀಸರು ಅಲ್ಲಾಡ್ಲಿಲ್ವಂತೆ. ಆ ಥರದ ದೃಶ್ಯಗಳು ಲಭ್ಯ ಆಗಿದ್ದಾವೆ. ಸೊ ಅವತ್ತು ಹಾಗಾದ್ರೆ ಕಿಡಿಗೇಡಿಗಳು ಅಷ್ಟೊಂದು ಬೆಂಕಿ ಹಚ್ತಾ ಇದ್ರು ಕೂಡ ಪೊಲೀಸರು ಯಾಕೆ ನಿರ್ಲಕ್ಷ್ಯ ತೋರಿದ್ರು, ಯಾಕೆ ಸುಮ್ಮನಿದ್ರು? ಅವ್ರ ಹತ್ರ ತಾಕತ್ತಿರ್ಲಿಲ್ವಾ ಅಥವಾ ಇದ್ರ ಹಿಂದೆ ಬೇರೆ ಏನಾದರೂ ರಹಸ್ಯ ಇದೆಯಾ? ನೋಡಿ. ಪೊಲೀಸರ ಕಣ್ಣೆದುರೇ ನಡೆದಿತ್ತು ಗಲಭೆ. ಸರ್ ಇವಾಗ ರೀಸೆಂಟ್ ಆಗಿ ಹಾಕಿರೋದು ಬಂಡವಾಳ, ಇವಾಗ ರೀಸೆಂಟ್ ಆಗಿ 30 ಲಕ್ಷ ಬಂಡವಾಳ ಹಾಕೋನೆ. ಹೋಗಿ ಸರ್ ಒಂಚೂರು ರಕ್ಷಣೆ ಮಾಡಿ. ರಕ್ಷಿಸಿ ಅಂತ ಅಂಗಲಾಚಿದ್ರು ಕೈ ಚೆಲ್ಲಿದ ಖಾಕಿ. ಸರ್ ಇಷ್ಟು ಜನ ಇದೀರ, ಹೋಗ್ಬಿಟ್ಟು ಒಂಚೂರು ರಕ್ಷಣೆ ಮಾಡಿ ಸರ್. ಆರ್ಡರ್ಗೆ ಕಾದು ಕುಳಿತ್ರ ಪೊಲೀಸ್ ಸಿಬ್ಬಂದಿ. ಮಂಡ್ಯದ ನಾಗಮಂಗಲದಲ್ಲಿ ಗಣೇಶ ಮೆರವಣಿಗೆ ವೇಳೆ ರಾತ್ರೋರಾತ್ರಿ ರಕ್ಕಸ ಕೃತ್ಯ ನಡೆದಿತ್ತು. ಶಾಂತವಾಗಿದ್ದ ಊರು ಏಕಾಏಕಿ ಧಗಧಗನೆ ಉರಿದಿತ್ತು. ನಾಗಮಂಗಲದಲ್ಲಿ ಕಾಡಿ ಬೇಡಿದ್ರೂ ಕಟುಕರು ಮಾತ್ರ ತಮ್ಮ ಕ್ರೌರ್ಯವನ್ನ ಮುಂದುವರಿಸಿದ್ರು. ಜನ ಭಯದಿಂದ ಪೊಲೀಸರ ಸಹಾಯ ಕೇಳಿದ್ರೆ ದುಷ್ಟರ ಎದುರು ಪೊಲೀಸರು ಸೈಲೆಂಟ್ ಆಗಿ ನಿಂತಿದ್ರಂತೆ. ಹೋಗಿ ಸರ್ ಒಂಚೂರು ರಕ್ಷಣೆ ಮಾಡಿ. ಸರ್ ಇಷ್ಟು ಜನ ಇದೀರ, ಹೋಗ್ಬಿಟ್ಟು ಒಂಚೂರು ರಕ್ಷಣೆ ಮಾಡಿ ಸರ್. ಈ ವಿಡಿಯೋ ಈಗ ನಾಗಮಂಗಲ ಗಲಭೆ ಕೇಸ್ನಲ್ಲಿ ದೊಡ್ಡ ಟ್ವಿಸ್ಟ್ ಕೊಟ್ಟಿದೆ. ಪೊಲೀಸರ ಕಣ್ಣೆದುರೇ ಎಲ್ಲ ಪುಡಿ ಆಗ್ತಾ ಇದ್ರು ಪೊಲೀಸರು ಕೈ ಚೆಲ್ಲಿದ್ರ, ಇಲ್ಲ ಆರ್ಡರ್ಗೆ ಕಾದು ಕುಳಿತ್ರ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಿದೆ. ಸರ್ ಇಷ್ಟು ಜನ ಇದೀರ, ಹೋಗ್ಬಿಟ್ಟು ಒಂಚೂರು ರಕ್ಷಣೆ ಮಾಡಿ ಸರ್. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಅವತ್ತು ನಾಗಮಂಗಲ ಹೊತ್ತಿ ಉರಿದಿದ್ದು ಹೇಗೆ, ನಮ್ಮ ಅಂಗಡಿಗಳು ಸುಟ್ಟು
ಭಸ್ಮ ಆಗ್ತಾ ಇದ್ದಾವೆ. ನೀವು ಇಷ್ಟೊಂದು ಜನ ಇದ್ದೀರಲ್ಲ, ರಕ್ಷಿಸಿ ಏನ್ ನೋಡ್ತಾ ನಿಂತ್ಕೊಂಡಿದ್ದೀರಾ ಅಂತ ಜನ ಬಾಯ್ ಬಿಟ್ಕೊಂಡ್ಬಿಟ್ರು. ಪೊಲೀಸರು ಅಲ್ಲಾಡ್ಲಿಲ್ವಂತೆ. ಆ ಥರದ ದೃಶ್ಯಗಳು ಲಭ್ಯ ಆಗಿದ್ದಾವೆ. ಸೊ ಅವತ್ತು ಹಾಗಾದ್ರೆ ಕಿಡಿಗೇಡಿಗಳು ಅಷ್ಟೊಂದು ಬೆಂಕಿ ಹಚ್ತಾ ಇದ್ರು ಕೂಡ ಪೊಲೀಸರು ಯಾಕೆ ನಿರ್ಲಕ್ಷ್ಯ ತೋರಿದ್ರು? ಯಾಕೆ ಸುಮ್ಮನಿದ್ರು? ಅವ್ರ ಹತ್ರ ತಾಕತ್ತಿರ್ಲಿಲ್ವಾ ಅಥವಾ ಇದ್ರ ಹಿಂದೆ ಬೇರೆ ಏನಾದ್ರೂ ರಹಸ್ಯ ಇದೆಯಾ? ನೋಡಿ. ಪೊಲೀಸರ ಕಣ್ಣೆದುರೇ ನಡೆದಿತ್ತು ಗಲಭೆ. ಸರ್ ಇವಾಗ ರೀಸೆಂಟ್ ಆಗಿ ಹಾಕಿರೋದು ಬಂಡವಾಳ. ಇವಾಗ ರೀಸೆಂಟ್ ಆಗಿ 30 ಲಕ್ಷ ಬಂಡವಾಳ ಹಾಕೋನೆ. ಹೋಗಿ ಸರ್ ಒಂಚೂರು ರಕ್ಷಣೆ ಮಾಡಿ. ರಕ್ಷಿಸಿ ಅಂತ ಅಂಗಲಾಚಿದ್ರು ಕೈ ಚೆಲ್ಲಿದ ಖಾಕಿ. ಸರ್ ಇಷ್ಟು ಜನ ಇದ್ದೀರಾ, ಹೋಗ್ಬಿಟ್ಟು ಒಂಚೂರು ರಕ್ಷಣೆ ಮಾಡಿ ಸರ್. ಆರ್ಡರ್ಗೆ ಕಾದು ಕುಳಿತ್ರ ಪೊಲೀಸ್ ಸಿಬ್ಬಂದಿ. ಮಂಡ್ಯದ ನಾಗಮಂಗಲದಲ್ಲಿ ಗಣೇಶ ಮೆರವಣಿಗೆ ವೇಳೆ ರಾತ್ರೋರಾತ್ರಿ ರಕ್ಕಸ ಕೃತ್ಯ ನಡೆದಿತ್ತು. ಶಾಂತವಾಗಿದ್ದ ಊರು ಏಕಾಏಕಿ ಧಗಧಗನೆ ಉರಿದಿತ್ತು. ನಾಗಮಂಗಲದಲ್ಲಿ ಕಾಡಿ ಬೇಡಿದ್ರು ಕಟುಕರು ಮಾತ್ರ ತಮ್ಮ ಕ್ರೌರ್ಯವನ್ನ ಮುಂದುವರಿಸಿದ್ರು. ಜನ ಭಯದಿಂದ ಪೊಲೀಸರ ಸಹಾಯ ಕೇಳಿದ್ರೆ ದುಷ್ಟರ ಎದುರು ಪೊಲೀಸರು ಸೈಲೆಂಟ್ ಆಗಿ ನಿಂತಿದ್ರಂತೆ. ಹೋಗಿ ಸರ್ ಒಂಚೂರು ರಕ್ಷಣೆ ಮಾಡಿ. ಸರ್ ಇಷ್ಟು ಜನ ಇದ್ದೀರಾ, ಹೋಗ್ಬಿಟ್ಟು ಒಂಚೂರು ರಕ್ಷಣೆ ಮಾಡಿ ಸರ್. ಈ ವಿಡಿಯೋ ಈಗ ನಾಗಮಂಗಲ ಗಲಭೆ ಕೇಸ್ನಲ್ಲಿ ದೊಡ್ಡ ಟ್ವಿಸ್ಟ್ ಕೊಟ್ಟಿದೆ. ಪೊಲೀಸರ ಕಣ್ಣೆದುರೇ ಎಲ್ಲ ಪುಡಿ ಆಗ್ತಾ ಇದ್ರು ಪೊಲೀಸರು ಕೈ ಚೆಲ್ಲಿದ್ರ, ಇಲ್ಲ ಆರ್ಡರ್ಗೆ ಕಾದು ಕುಳಿತ್ರ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಿದೆ. ಸರ್ ಇಷ್ಟು ಜನ ಇದ್ದೀರಾ, ಹೋಗ್ಬಿಟ್ಟು ಒಂಚೂರು ರಕ್ಷಣೆ ಮಾಡಿ ಸರ್. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಅವತ್ತು ನಾಗಮಂಗಲ ಹೊತ್ತಿ ಉರಿದಿದ್ದು ಹೇಗೆ? ನಮ್ಮ ಅಂಗಡಿಗಳು ಸುಟ್ಟು ಭಸ್ಮ ಆಗ್ತಾ ಇದ್ದಾವೆ. ನೀವು ಇಷ್ಟೊಂದು ಜನ ಇದ್ದೀರಲ್ಲ, ರಕ್ಷಿಸಿ ಏನ್ ನೋಡ್ತಾ ನಿಂತ್ಕೊಂಡಿದ್ದೀರಾ ಅಂತ ಜನ ಬಾಯ್ ಬಿಟ್ಕೊಂಡ್ಬಿಟ್ರು. ಪೊಲೀಸರು ಅಲ್ಲಾಡ್ಲಿಲ್ವಂತೆ. ಆ ಥರದ ದೃಶ್ಯಗಳು ಲಭ್ಯ ಆಗಿದ್ದಾವೆ. ಸೊ ಅವತ್ತು ಹಾಗಾದ್ರೆ ಕಿಡಿಗೇಡಿಗಳು ಅಷ್ಟೊಂದು ಬೆಂಕಿ ಹಚ್ತಾ ಇದ್ರು ಕೂಡ ಪೊಲೀಸರು ಯಾಕೆ ನಿರ್ಲಕ್ಷ್ಯ ತೋರಿದ್ರು? ಯಾಕೆ ಸುಮ್ಮನಿದ್ರು? ಅವ್ರ ಹತ್ರ ತಾಕತ್ತಿರ್ಲಿಲ್ವಾ ಅಥವಾ ಇದ್ರ ಹಿಂದೆ ಬೇರೆ ಏನಾದ್ರೂ ರಹಸ್ಯ ಇದೆಯಾ? ನೋಡಿ. ಪೊಲೀಸರ ಕಣ್ಣೆದುರೇ ನಡೆದಿತ್ತು ಗಲಭೆ. ಸರ್ ಇವಾಗ ರೀಸೆಂಟ್ ಆಗಿ ಹಾಕಿರೋದು ಬಂಡವಾಳ. ಇವಾಗ ರೀಸೆಂಟ್ ಆಗಿ 30 ಲಕ್ಷ ಬಂಡವಾಳ ಹಾಕೋನೆ. ಹೋಗಿ ಸರ್ ಒಂಚೂರು ರಕ್ಷಣೆ ಮಾಡಿ. ರಕ್ಷಿಸಿ ಅಂತ ಅಂಗಲಾಚಿದ್ರು ಕೈ ಚೆಲ್ಲಿದ ಖಾಕಿ. ಸರ್ ಇಷ್ಟು ಜನ ಇದ್ದೀರಾ, ಹೋಗ್ಬಿಟ್ಟು ಒಂಚೂರು ರಕ್ಷಣೆ ಮಾಡಿ ಸರ್. ಆರ್ಡರ್ಗೆ ಕಾದು ಕುಳಿತ್ರ ಪೊಲೀಸ್ ಸಿಬ್ಬಂದಿ. ಮಂಡ್ಯದ ನಾಗಮಂಗಲದಲ್ಲಿ ಗಣೇಶ ಮೆರವಣಿಗೆ ವೇಳೆ ರಾತ್ರೋರಾತ್ರಿ ರಕ್ಕಸ ಕೃತ್ಯ ನಡೆದಿತ್ತು. ಶಾಂತವಾಗಿದ್ದ ಊರು ಏಕಾಏಕಿ ಧಗಧಗನೆ ಉರಿದಿತ್ತು. ನಾಗಮಂಗಲದಲ್ಲಿ ಕಾಡಿ ಬೇಡಿದ್ರು ಕಟುಕರು ಮಾತ್ರ ತಮ್ಮ ಕ್ರೌರ್ಯವನ್ನ ಮುಂದುವರಿಸಿದ್ರು. ಜನ ಭಯದಿಂದ ಪೊಲೀಸರ ಸಹಾಯ ಕೇಳಿದ್ರೆ ದುಷ್ಟರ ಎದುರು ಪೊಲೀಸರು ಸೈಲೆಂಟ್ ಆಗಿ ನಿಂತಿದ್ರಂತೆ. ಹೋಗಿ ಸರ್ ಒಂಚೂರು ರಕ್ಷಣೆ ಮಾಡಿ. ಸರ್ ಇಷ್ಟು ಜನ ಇದ್ದೀರಾ, ಹೋಗ್ಬಿಟ್ಟು ಒಂಚೂರು ರಕ್ಷಣೆ ಮಾಡಿ ಸರ್. ಈ ವಿಡಿಯೋ ಈಗ ನಾಗಮಂಗಲ ಗಲಭೆ ಕೇಸ್ನಲ್ಲಿ ದೊಡ್ಡ ಟ್ವಿಸ್ಟ್ ಕೊಟ್ಟಿದೆ. ಪೊಲೀಸರ ಕಣ್ಣೆದುರೇ ಎಲ್ಲ ಪುಡಿ ಆಗ್ತಾ ಇದ್ರು ಪೊಲೀಸರು ಕೈ ಚೆಲ್ಲಿದ್ರ, ಇಲ್ಲ ಆರ್ಡರ್ಗೆ ಕಾದು ಕುಳಿತ್ರ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಿದೆ. ಸರ್ ಇಷ್ಟು ಜನ ಇದ್ದೀರಾ, ಹೋಗ್ಬಿಟ್ಟು ಒಂಚೂರು ರಕ್ಷಣೆ ಮಾಡಿ ಸರ್. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.